ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2018ನಲ್ಲಿ ನಡೆದ ಪೇಪರ್ 1 ಪರೀಕ್ಷೆಯ 31ರಿಂದ 40ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಕಳೆದ 3 ವಿಡಿಯೋಗಳಲ್ಲಿ ನಾವು 1ರಿಂದ 30ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ನಲ್ಲಿ ನೀವು 40 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗ್ಬೋದು ಪೇಪರ್ 1ಗೆ ಸಂಬಂಧಿಸಿದಂತೆ. ಈ 40 ಮಾಕ್ ಟೆಸ್ಟ್ಗಳನ್ನು ನೀವೇನಾದರೂ ಅಟೆಂಡ್ ಆದರೆ ನೀವು ಕೆಸೆಟ್ ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಇಲ್ಲಿ 40 ಟೆಸ್ಟ್ಗಳಂತಂದರೆ ಪ್ರತಿಯೊಂದು ಟೆಸ್ಟ್ 50 ಪ್ರಶ್ನೆಗಳನ್ನು ಹೊಂದಿರ್ತದೆ. ಹೀಗಾಗಿ ನೀವು 40 ಟೆಸ್ಟ್ಗಳನ್ನು ನೀಡಿದರೆ ನೀವು ಸುಮಾರು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ಬೋದು. ಓಕೆ, ಇದ್ರ ಜೊತೆಗೆ ನಾವು ಈ 40 ಟೆಸ್ಟ್ಗಳನ್ನು ನೀವು ನೀಡಿದ ನಂತರ ಈ 40 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ 1000 MCQಗಳ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ ನೀವು ಪ್ರತಿಯೊಂದು ಯೂನಿಟ್ನ ಮೇಲೆ ಶಾರ್ಟ್ ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ರೀತಿ ಇಲ್ಲಿ ನೀವು ಪ್ರತಿಯೊಂದು ಟೆಸ್ಟ್ನ PDF ಸೊಲ್ಯೂಷನ್ ಮತ್ತು 1000 MCQಗಳ PDF ಇವೆಲ್ಲವೂ ಕೂಡ ನಿಮ್ಮ ಪೇಪರ್ 1 ಪ್ರಿಪ್ರೇಷನ್ಗೆ ತುಂಬಾ ಅನುಕೂಲವಾಗಿವೆ. ಸೊ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ನಿಮಗೆ ಇಲ್ಲಿ ಸಿಗ್ತಾ ಇದೆ, ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ. ಸೊ ನೀವೇನಾದರೂ ಈ ಕಾಂಪ್ರಿಹೆನ್ಸಿವ್ ಕೋರ್ಸ್ಗೆ ಜಾಯಿನ್ ಆಗಲು ಇಲ್ಲಿ ನೀಡಿರೋ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಬಹುದು. ಸೊ ಫ್ರೆಂಡ್ಸ್, ಹಿಯರ್ ಯು ಆರ್ ಗೆಟ್ಟಿಂಗ್ 40 ಟೆಸ್ಟ್ plus 1000 MCQs PDF. You can download all the 40 tests in PDF format and the complete study material and short notes on each unit. So complete study material you will get in English and also in Kannada. So if you want to join for this comprehensive course, you can contact these numbers. ಅದೇ ರೀತಿ ಫ್ರೆಂಡ್ಸ್, ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದನೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಅಥವಾ ನಮ್ಮ ಪೇಡ್ ವಾಟ್ಸಪ್ ಗ್ರೂಪ್ನಿಂದನೂ ಕೂಡ ನೇರವಾಗಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಅದೇ ರೀತಿ ಫ್ರೆಂಡ್ಸ್, ಈ 40 ಟೆಸ್ಟ್ಗಳು ನಿಮ್ಮ ಪೇಪರ್ 1 ಪ್ರಿಪರೇಷನನ್ನು ಹೆಚ್ಚಿಸಲು ನಿಮಗೆ ತುಂಬಾ ಅನುಕೂಲವಾಗಿವೆ. ಹಲವಾರು ಬಾರಿ ನಾವು ಕೆಸೆಟ್ ಕ್ವಾಲಿಫಿಕೇಷನನ್ನು ಕೇವಲ 2ರಿಂದ 4 ಅಂಕಗಳ ಅಂತರದಲ್ಲಿ ಕಳೆದುಕೊಳ್ತೀವಿ. ನೀವೇನಾದರೂ ಈ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಈ ಒಂದು ಲೆವೆಲ್ನ ಪ್ರಿಪ್ರೇಷನನ್ನು ಬೂಸ್ಟ್ ಮಾಡಲು ಈ ಟೆಸ್ಟ್ಗಳು ತುಂಬಾ ಅನುಕೂಲವಾಗಿವೆ. So friends, sometimes you lose qualifying KSET with the difference of only 2 to 4 marks. So these 40 tests are very helpful to boost this level of preparation. Yes, I think enough preparation will be done for paper 1 in this comprehensive course. Then friends, here you can see the schedule of the test. Yes, okay, this is about batch 5. So already we have completed 4 batches. In all the 4 batches we have completed all the 40 tests, and our batch 5 has started on 15 May 2021. ಅದೇ ರೀತಿ ನಮ್ಮ ಬ್ಯಾಚ್ 15 ಮೇ 2021 ಆರಂಭವಾಗಿದೆ. ನಿನ್ನೆಯಿಂದ ಡೈಲಿ 2 ಟೆಸ್ಟ್ಗಳು ಇರ್ತವೆ ನಿಮಗೆ. ಸೊ ದ ಲಾಸ್ಟ್ ಟೆಸ್ಟ್ ಯಾವಾಗ ಇರ್ತದೆ ಅಂತಂದರೆ 24/3/2021 ಜೂನ್ 24ರಂದು 40 ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡ್ತೀವಿ. ಇದ್ರ ಜೊತೆಗೆ ನೋಟ್ಸ್ ಕೊಡ್ತಾ ಇದ್ದೀವಿ, 100 MCQs PDF ಮತ್ತು ನಮ್ಮ ವಿಡಿಯೋ ಲೆಕ್ಚರ್ಸ್ನ ಎಲ್ಲ ಲಿಂಕ್ಗಳನ್ನು ಕೂಡ ನಿಮಗೆ ನೀಡಲಾಗ್ತದೆ. ಎಸ್, ನಮ್ಮ ಲಾಸ್ಟ್ 40ನೇ ಟೆಸ್ಟ್ ಯಾವಾಗಿರ್ತದೆ ಅಂತಂದರೆ 3/6/2021. ಎಸ್, ಮೊದಲನೇ 15ರಿಂದ ಆರಂಭವಾಗಿ ಕೊನೆಯ ಟೆಸ್ಟ್ 20ನೇ ಟೆಸ್ಟ್ ಯಾವಾಗಿರ್ತದೆ 24/3/2021ರಂದು. ಅದೇ ರೀತಿ 40ನೇ ಟೆಸ್ಟ್ ಯಾವಾಗಿರ್ತದೆ ಅಂತಂದರೆ 3/6/2021ರಂದು. Yes friends, you can also join our WhatsApp group here to access the material, 40 mock test links, PDF of all the tests, notes, 1000 MCQs PDF, our video links on MCQs. You will get in this WhatsApp group, and also you can get in our app. So let us move to the questions. Here the question is question number 31. The first ever FM services were started in India on. ಎಸ್, ಭಾರತದಲ್ಲಿ ಮೊಟ್ಟ ಮೊದಲ FM ಕೇಂದ್ರ ಸ್ಥಾಪನೆಯಾದದ್ದು. ಆಪ್ಷನ್ ಎ ಜುಲೈ 23, 1977. ಆಪ್ಷನ್ ಬಿ ಜುಲೈ 23, 1997.
Option C, July 23, 2007. Option D, July 23, 1987. Yes, here the right answer is option A. The first FM service in India were started on 23rd July 1977. ಭಾರತದಲ್ಲಿ ಮೊದಲ ಬಾರಿಗೆ FM ಕೇಂದ್ರ ಸ್ಥಾಪನೆಯಾದದ್ದು 23 ಜುಲೈ 1977. Yes, FM broadcasting began on 23rd July 1977. First time in India, that is in Chennai. Then it started in Madras, and also in 1990s it expanded nearby 50 years after mushroomed in the US. Okay, first it started in India. It started on 23rd July 1977. FM broadcasting ಭಾರತದಲ್ಲಿ ಮೊದಲ ಬಾರಿಗೆ 23 ಜುಲೈ 1977ರಂದು ಚೆನ್ನೈನಲ್ಲಿ ಆರಂಭವಾಗ್ತದೆ. ಅದಾದ ನಂತರ ಮದ್ರಾಸ್ನಲ್ಲಿಯೂ ಕೂಡ ಆರಂಭವಾಗ್ತದೆ. Then the country first experimented with the private FM broadcast in the small tourist destination of Goa and the large metropolitan areas of Delhi, Kolkata, Mumbai and also Chennai. This question number 32. ESD, NSD, DD, DCD has one thing common. What is it? Option A, viewership. Option B, ownership. Option C, readership. Option D, leadership. ISD, NSD, DD ಮತ್ತು DCD ಗಳಿಗೆ ಸಮಾನವಾದ ಅಂಶವೆಂದರೆ ಪ್ರೇಕ್ಷಕ ವರ್ಗ, ಮಾಲೀಕತ್ವ, ಓದುಗರ ವರ್ಗ, ನಾಯಕತ್ವ. Yes, here the right answer is option B, ownership. The common thing in ESD, NSD, DD and DCD is its ownership. ಎಲ್ಲವಕ್ಕೂ ಮಾಲೀಕತ್ವ ಒಂದೇ ಇದೆ. So let us see all the services ESD, NSD, DD and DCD are under Prasar Bharati. Yes, the only one ownership is there, that is Prasar Bharati, which is public service broadcaster. Yes, as you all know, Prasar Bharati it is a public service broadcaster and it is a statutory autonomous body. Yes, Prasar Bharati is a statutory autonomous body and it started in the year of 1997 on 23rd October November 1997. And Prasar Bharati will come under the act of Prasar Bharati Act. And what is the expansion of ESD? ESD means External Services Division, and NSD News Services Division, and DD Doordarshan, and DCD Development Communication Division. Please remember the abbreviations. Let us move to the next question. Which is the agency of the central government that disseminates information regarding government policies and projects to the media in India? ಎಸ್, ಭಾರತದಲ್ಲಿ ಸರ್ಕಾರದ ನೀತಿ ಹಾಗೂ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು? ಎಸ್, ದ ಏಜೆನ್ಸಿ ವಿಚ್ ಈಸ್ ಗೋಯಿಂಗ್ ಟು ಡಿಸಿಮಿನೇಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಗವರ್ಮೆಂಟ್ ಪಾಲಿಸೀಸ್. ಆಪ್ಷನ್ ಎ PIB, ಆಪ್ಷನ್ ಬಿ PTI, ಆಪ್ಷನ್ ಸಿ AIR, ಆಪ್ಷನ್ ಡಿ PCI. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ PTI. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, PTI. Yes, PTI stands for Press Trust of India. Yes, Press Trust of India. It is the largest news agency in India and the headquarters of PTI is located in New Delhi. It is a non-profit cooperative among more than 500 Indian newspapers and PTI founded on 27 August 1947. ಎಸ್, PTI ಅಂದರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ಇದು 1947ರಲ್ಲಿ ಆರಂಭವಾಗ್ತದೆ. ಇದು ಇಂಡಿಯಾದ ಲಾರ್ಜೆಸ್ಟ್ ನ್ಯೂಸ್ ಏಜೆನ್ಸಿ ಕೂಡ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿನಲ್ಲಿದೆ. ಕ್ವೆಶ್ಚನ್ ನಂಬರ್ 34. ಎಂಪ್ಲಾಯ್ಮೆಂಟ್ ನ್ಯೂಸ್ ಈಸ್ ಪಬ್ಲಿಷ್ಡ್ ಬೈ ದ ಪಬ್ಲಿಷರ್ ಆಫ್ ಆಪ್ಷನ್ ಎ ಟೈಮ್ಸ್ ಆಫ್ ಇಂಡಿಯಾ, ಆಪ್ಷನ್ ಬಿ ದ ವೀಕ್, ಆಪ್ಷನ್ ಸಿ ದ ಹಿಂದೂ, ಆಪ್ಷನ್ ಡಿ ಯೋಜನಾ. ಎಸ್, ಹೂ ಇಸ್ ಗೋಯಿಂಗ್ ಟು ಪಬ್ಲಿಷ್ ದಿ ಎಂಪ್ಲಾಯ್ಮೆಂಟ್ ನ್ಯೂಸ್? ಈ ಕೆಳಗಿನ ಯಾವ ಪತ್ರಿಕೆಯ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯನ್ನು ಪ್ರಕಟಿಸ್ತಾರೆ? ಎಸ್, ಟೈಮ್ಸ್ ಆಫ್ ಇಂಡಿಯಾ, ದಿ ವೀಕ್, ಹಿಂದೂ, ಯೋಜನೆ. ಓಕೆ, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಯೋಜನಾ.
Yes, Yojana will publish the employment news. Yes, ಈ ಯೋಜನಾ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸನ್ನು ಪಬ್ಲಿಷ್ ಮಾಡ್ತಾರೆ. ಎಸ್ ದ ಜರ್ನಲ್ ಎಂಪ್ಲಾಯ್ಮೆಂಟ್ ನ್ಯೂಸ್. ಎಸ್ ಇಟ್ ಈಸ್ ಪಬ್ಲಿಷ್ಡ್ ಬೈ ದ ಪಬ್ಲಿಷರ್ ಯೋಜನಾ. ಎಂಪ್ಲಾಯ್ಮೆಂಟ್ ನ್ಯೂಸನ್ನು ಯೋಜನಾ ಪ್ರಕಾಶಕರು ಪಬ್ಲಿಷ್ ಮಾಡ್ತಾರೆ. ಇನ್ ಇಂಗ್ಲೀಷ್, ಇನ್ ಹಿಂದಿ ಆ್ಯಂಡ್ ಆಲ್ಸೋ ಇನ್ ಉರ್ದು. ಇನ್ ಇಂಗ್ಲೀಷ್ ಇಟ್ ಈಸ್ ನೋನ್ ಆಸ್ ದಿ ಎಂಪ್ಲಾಯ್ಮೆಂಟ್ ನ್ಯೂಸ್. In Hindi it is known as the Rozgar Samachar. In Urdu it is known as the Rozgar Samachar. And the office of employment news is headed by the additional DG, is located in New Delhi. Question number 35. What is AIDA marketing communication stands for? Yes, ವ್ಯಾಪಾರ ಸಂವಹನದ AIDA ಮಾದರಿ ಏನನ್ನು ವಿವರಿಸುತ್ತದೆ? Yes, option A attraction, information, development, application. Option B attention, information, dialogue, action. Option C attention, interest, desire, action. Option D attitude, inspiration, desire, action. Yes, here the right answer is option C. AIDA stands for attention, interest, desire and action. ಗಮನಿಸು, ಆಸಕ್ತಿ, ಆಸೆ, ಕ್ರಿಯೆ. Yes, AIDA it is a technique for advertising. AIDA stands for attention, interest, desire and action. Yes, attention or awareness, it means something is used to attract the readers or viewers attention. Yes, in this stage they will try to attract the readers or the viewers. In a print ad it may be a photograph or illustration or bold type, white space. Yes, these are the size of the ad. Okay, so these are the various techniques which are used in the attention stage. Then in interest, some information such as details, price or availability is provided to the viewers. Then in desire, something is used to make you desire the product. Yes, a celebrity may appear in the ad or commercial. The images and languages of the commercial may suggest that you will benefit from the product. Then action means something is done to something is done to urge the act now. So there may be a time limit. Yes, this will come under the action. So in this way AIDA stands for attention, interest, desire and action. Okay, question number 36. The question below is followed by two arguments 1 and 2. Decide which argument is strong and which is weak. Choose the correct answer from the given below. What is the statement here? Statement is that India should make voting in elections compulsory for every citizen. Yes, this is the statement here. India should make voting in elections compulsory. Then arguments are, the argument 1 is yes, because India spends a lot on elections, which is very important in the Indian context, and everyone should vote to make India a true democracy. Yes, this is true. To make India has a true democracy, then everyone should vote. And also Indian government spend lot of money on the election, so everyone should so India should make voting compulsory. Argument 1 is true. And 2, no, because the moment you make things compulsory, it is not a truly democratic way of getting things done. No, I think this is wrong here. So I think only argument 1 is strong. Yes, option A, only the argument 1 is strong. Okay, question. ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. 1 ಮತ್ತು 2. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂಬುದನ್ನು ನಿರ್ಧರಿಸಬೇಕು. ಹೇಳಿಕೆ ಏನಿದೆ ಇಲ್ಲಿ, ಭಾರತ ಚುನಾವಣೆಗಳಲ್ಲಿ ಮತದಾನ ಪ್ರತಿ ಅರ್ಹ ನಾಗರಿಕರಿಗೆ ಕಡ್ಡಾಯ ಮಾಡಬೇಕು. ಇದು ಸ್ಟೇಟ್ಮೆಂಟ್ ಆಗಿದೆ. ಎಲ್ಲರೂ ವೋಟಿಂಗನ್ನು ಮಾಡಲೇಬೇಕು ಅಂತ ಕಡ್ಡಾಯ ಮಾಡಬೇಕು. ವಾದ 1 ಏನು ಹೇಳ್ತಾ ಇದೆ, ಹೌದು, ಭಾರತವು ಚುನಾವಣೆಯಲ್ಲಿ ತುಂಬ ವೆಚ್ಚ ಮಾಡಿರುತ್ತದೆ. ಇದು ಭಾರತದ ಸಂದರ್ಭದಲ್ಲಿ ಬಹಳ ಮುಖ್ಯ.
ಮತ್ತು ಎಲ್ಲರೂ ಮತದಾನ ಮಾಡಬೇಕು, ಭಾರತವನ್ನು ನಿಜವಾದ ಪ್ರಭುತ್ವದ ದೇಶ ಮಾಡಲು. ಎಸ್, ಇದು ಸರಿಯಾಗಿದೆ. ಭಾರತವನ್ನು ಪ್ರಜಾಪ್ರಭುತ್ವ ದೇಶ ಮಾಡಬೇಕಪ್ಪ ಅಂತಂದರೆ ಎಲ್ಲರೂ ವೋಟಿಂಗನ್ನು ಮಾಡಲೇಬೇಕು. ಸೊ ಆರ್ಗ್ಯುಮೆಂಟ್ 1 ಕರೆಕ್ಟ್ ಆಗಿದೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಈ ಕ್ಷಣದಲ್ಲಿ ವಿಷಯಗಳನ್ನು ಕಡ್ಡಾಯ ಮಾಡಿದರೆ ಇದು ಕಾರ್ಯದಕ್ಷತೆ ಪಡೆಯುವ ರೀತಿ ನಿಜವಾದ ಪ್ರಜಾಪ್ರಭುತ್ವ ಅಲ್ಲ. ಸೊ ಇದು ತಪ್ಪಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಕೇವಲ ವಾದ 1 ಮಾತ್ರ ಪ್ರಬಲವಾಗಿದೆ. ಎಸ್, ಕ್ವೆಶ್ಚನ್ ನಂಬರ್ 37. ಇನ್ ದ ಫಾಲೋವಿಂಗ್ ಕ್ವೆಶ್ಚನ್ ಅ ಸ್ಟೇಟ್ಮೆಂಟ್ ಈಸ್ ಫಾಲೋಡ್ ಬೈ 2 assumptions 1 and 2. Statement is, if it does not rain throughout this season, most farmers would be in trouble this year. Yes, this is the statement. Yes, if it is not going to rain for this season, farmers would be in trouble. Assumption, most farmers are generally dependent on rains. Yes, assumption 1 is saying that most of the farmers, they are depending on the rainfall only. So this is also true. Then timely rainfall is essential for farming. Yes, rainfall is very necessary for the farming activities. So here I think both are true. Yes, both the assumptions are implicit. Option D is the right answer. Most of the farmers, they are dependent on rains, as we all know. And we can say the Indian agriculture is like gambling with the rainfall, because most of the farmers are dependent on the rainfall only, and timely rainfall is essential for the farming. So both the assumptions are implicit here. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಹೇಳಿಕೆಗೆ 2 ಊಹೆಗಳಿದ್ದಾವೆ. ಊಹೆ ಎಂದರೆ ಏನಾದರೂ ಆಗಿರಬೇಕೆಂದುಕೊಳ್ಳುವುದು ಅಥವಾ ಭಾವಿಸುವುದು. ಈ ಕೆಳಗಿನ ಹೇಳಿಕೆ ಮತ್ತು ಊಹೆಗಳನ್ನು ನೋಡಿ ಯಾವ ಊಹೆ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂಬುದನ್ನು ತಿಳಿಸಬೇಕು. ಹೇಳಿಕೆ ಏನು ಹೇಳ್ತಾ ಇದೆ, ಈ ಋತುವಿನ ಉದ್ದಕ್ಕೂ ಮಳೆ ಬರದಿದ್ದರೆ ಎಲ್ಲ ರೈತರು ಈ ವರ್ಷ ತೊಂದರೆಗೊಳಗಾಗುತ್ತಾರೆ. ಎಸ್, ಈ ಋತುವಿನಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ಎಲ್ಲ ರೈತರು ತೊಂದರೆನ ಅನುಭವಿಸ್ತಾರೆ. ಇದೊಂದು ಹೇಳಿಕೆ ಆಗಿದೆ. ಊಹೆ ಏನು ಹೇಳ್ತಾ ಇದೆ, ಊಹೆ 1, ಎಲ್ಲ ರೈತರು ಸಾಮಾನ್ಯವಾಗಿ ಮಳೆ ಅವಲಂಬಿತರು. ಎಸ್, ಇದು ಕರೆಕ್ಟ್ ಆಗಿದೆ. ಭಾರತದಲ್ಲಿ ಹೆಚ್ಚಿನ ರೈತರು ಈ ಮಳೆಯ ಮೇಲೇ ಅವಲಂಬಿತರಾಗಿದ್ದಾರೆ. ಊಹೆ 2 ಏನು ಹೇಳ್ತಾ ಇದೆ, ಸಕಾಲಿಕ ಮಳೆಗೆ ಕೃಷಿ ಅಗತ್ಯವಾಗಿದೆ. ಎಸ್, ಕೃಷಿ ಮಾಡಲು ಮಳೆ ಅವಶ್ಯಕವಾಗಿದೆ. ಸೊ ಇಲ್ಲಿ 2 ಊಹೆಗಳು ಕೂಡ ಸೂಚ್ಯವಾಗಿವೆ. ಕ್ವೆಶ್ಚನ್ ನಂಬರ್ 38. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಆಲ್ ಕಂಟೆಂಪರರೀಸ್ ಆರ್ ancestors. Second one, few ancestors are heirs. No contemporary is an heir. Which of the following inference can be drawn from the above statements? Option A, some contemporaries are heirs. Option B, some heirs are ancestors. Option C, no ancestor is a contemporary. Option D, no heir is an ancestor. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲ್ಲ ಸಮಕಾಲೀನರು ಪೂರ್ವಿಕರು, ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು, ಯಾವುದೇ ಸಮಕಾಲೀನರು ಉತ್ತರಾಧಿಕಾರಿಗಳಲ್ಲ. ಈ ಕೆಳಗಿನ ಯಾವ ತೀರ್ಮಾನವನ್ನು ಮೇಲಿನ ಹೇಳಿಕೆಗಳಿಂದ ಪಡೆಯಬಹುದು? ಕೆಲವು ಸಮಕಾಲೀನರು ಉತ್ತರಾಧಿಕಾರಿಗಳು, ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರು, ಯಾವುದೇ ಪೂರ್ವಿಕರು ಸಮಕಾಲೀನರಲ್ಲ, ಯಾವುದೇ ಉತ್ತರಾಧಿಕಾರಿಗಳು ಪೂರ್ವಿಕರಲ್ಲ. ಸೊ ಲೆಟ್ ಅಸ್ ಸಾಲ್ವ್ ಇಟ್. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಆಲ್ ಕಂಟೆಂಪರರೀಸ್ ಆರ್ ancestors. Okay, let us draw this. Okay, all contemporaries are, okay, this circle is for contemporaries, and it is saying that all contemporaries are ancestors. Yes, all contemporaries are ancestors. ಎಲ್ಲ ಸಮಕಾಲೀನರು ಪೂರ್ವಿಕರು. Then second statement is few ancestors are heirs. Yes, not all the ancestors, only few ancestors are heirs. Yes, this circle represents heirs, and only few ancestors means this area. Only few ancestors are heirs. And third statement, ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು. Third statement, no contemporary is an heir. Yes, this is true. This circle is for contemporary, this circle is for heirs. So no contemporary is here. This is also true. No.
Then let us see which of the following inference can be drawn from the above statement. Some contemporaries are heirs. Yes, here this circle is for contemporary, this circle is for heirs. Here some contemporaries are heirs, so it is wrong because there is no relation. This contemporary circle is different, here circle is different, so this is wrong here. Then some heirs are ancestors. Yes, this circle is for ancestors, this circle is for heirs. Okay, this area represents ancestors which are also here. So some heirs are ancestors. So this is true. No ancestor is a contemporary. No ancestor is a contemporary. No, this is wrong because some ancestors are. Here all the no answer. Okay, all the contemporaries are ancestor. It means that some ancestors are contemporary. So this statement is also wrong. Then no here is an ancestor. No here is an ancestor. So this is also wrong here because some heirs are ancestors. So here the right answer is option B only. Some heirs are ancestors. This inference is true here. ಇಲ್ಲಿ ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರಾಗಿದ್ದಾರೆ. ಬಿ ಮಾತ್ರ ಸರಿಯಾಗಿದೆ. Question number 39. Choose the pair of words which shows the same relationship as given at the top. Yes, the relation is bibliography, autobiography. Then option A, memories, history, author, performer, mobile, automobile, testimony, confession. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದವಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ. ಇಲ್ಲಿ ಯಾವ ಜೋಡಿ ಕೊಟ್ಟಿದ್ದಾರೆ? ಜೀವನ ಚರಿತ್ರೆ, ಆತ್ಮಚರಿತ್ರೆ. ಆಪ್ಷನ್ ಎ ನೆನಪು, ಇತಿಹಾಸ. ಆಪ್ಷನ್ ಬಿ ಲೇಖಕ, ಸಾಧಕ. ಆಪ್ಷನ್ ಸಿ ಮೊಬೈಲ್, ವಾಹನ. ಆಪ್ಷನ್ ಡಿ ಪುರಾವೆ, ತಪ್ಪೊಪ್ಪಿಗೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಟೆಸ್ಟಿಮನಿ, ಕನ್ಫೆಷನ್. ಎಸ್, biography, autobiography. In the same way, testimony and confession. ಜೀವನ ಚರಿತ್ರೆ, ಆತ್ಮಚರಿತ್ರೆ. ಇದೇ ರೀತಿ ಜೋಡಿ ಪದ ಯಾವುದು ಅಂತಂದರೆ ಪುರಾವೆ ಮತ್ತು ತಪ್ಪೊಪ್ಪಿಗೆ. Yes, why? Because a bibliography, it is a person's life story written by someone else. Yes, bibliography, it is a person's life story written by someone else. And autobiography, it is one story written by oneself. Yes, autobiography, it is a story written by oneself. One story, it is written by oneself. It is known as the autobiography. In the same way, testimony, it is declaration of one's wrong doing by someone. While a confession, it is one's claim of oneself being a wrong. So the correct answer is option D, testimony and confession. Yes, question number 40. Among the 4 terms A to D, 3 terms are similar and 1 is dissimilar. Find the one that is not similar. Option A, shahanai. Option B, flute. Option C, trumpet. Option D, violin. ಕೆಳಗಿನ 4 A ದಿಂದ D ಪದಗಳಲ್ಲಿ ಒಂದು ಭಿನ್ನವಾಗಿದೆ, ಅದು ಯಾವುದೆಂದು ಗುರುತಿಸಿ. ಆಪ್ಷನ್ ಎ ಶಹನಾಯ. ಆಪ್ಷನ್ ಬಿ ಕೊಳಲು. ಆಪ್ಷನ್ ಸಿ ಕಹಳೆ. ಆಪ್ಷನ್ ಡಿ ಪಿಟೀಲು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವೈಲಿನ್. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದು? ಪಿಟೀಲು ಇಲ್ಲಿ ಸರಿಯಾದ ಉತ್ತರ. ಎಸ್, ವೈ? ಆಲ್ ಎಕ್ಸೆಪ್ಟ್ ವೈಲಿನ್ ಆರ್ ವಿಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. Yes, all except violin, all others are in wind musical instruments. The shahnai, flute, trumpet, these are wind instrument. Okay friends, this is about today's session. In our next video we will discuss question number in our next video we will discuss question number 41 to 50. ಓಕೆ, ಮುಂದಿನ ವಿಡಿಯೋದಲ್ಲಿ ನಾವು ಕೆಸೆಟ್ 2018 ಪ್ರಶ್ನೆ ಪತ್ರಿಕೆ 41ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ನಾವು ಈಗಾಗಲೇ ಕೆಸೆಟ್ 2020 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀವಿ. ಇನ್ನು ಮುಂದೆ ಬರುವ ಒಂದು ವಿಡಿಯೋದಲ್ಲಿ ನಾವು
2018 41ರಿಂದ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದರೆ 2 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡಿದಾಗ ಆಗ್ತದೆ. Okay friend, to join our telegram group, the link will be given in the description box. And also I wish all the best to all KSET aspirants. For more videos, for mock tests and all, you can subscribe to Global Online University YouTube channel. And if you are preparing for KSET, you can join our comprehensive course also.